ಇನ್ನು ನೀವು ಯಾವುದೇ ಏರ್ಪೋರ್ಟಲ್ಲಿ ಹೋಗಿ ಅದರಲ್ಲೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಲ್ಲಿ ಒಂದು ರೂಮ್ ಮಾಡಿರ್ತಾರೆ. ಸರ್ವಧರ್ಮೀಯರಿಗೂ ಕೂಡ ಅಲ್ಲಿ ಪ್ರಾರ್ಥನೆ ಇರುತ್ತೆ. ನೀವು ಹೋಗಿ ಮಾಡ್ಬೋದು, ನೀವು ಧ್ಯಾನ ಮಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು. ಅದಕ್ಕೆ ಅಂತ ಒಂದು ರೂಮ್ ಇದೆ, ಅದಕ್ಕೆ ಅದನ್ನು ರಿಸರ್ವ್ ಮಾಡಿರ್ತಾರೆ, ನೀಟಾಗಿ ಬೋರ್ಡ್ ಹಾಕಿರ್ತಾರೆ. ಒಳಗಡೆ ಇದ್ದರೂ ಕೂಡ ಯಾಕೆ ಇವರು ಹೊರಗಡೆ ಮಾಡಿದರು? ಹೊರಗಡೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥವ್ರು ಯಾರು ಇವರಿಗೆ? ಇದು ಪ್ರಶ್ನೆ. ಈಗ ಸರ್ವಧರ್ಮಗಳ ಪ್ರಾರ್ಥನೆಗೆ ಒಂದು ಕೊಠಡಿನೇ ಮೀಸಲಾಗಿರ್ಬೇಕಾದ್ರೆ ಇವರು ಹೊರಗಡೆ ಯಾಕೆ ಮಾಡಿದ್ರು? ಏರ್ಪೋರ್ಟ್ನಲ್ಲಿ ಯಾಕೆ ನಮಾಜ್ ಮಾಡಿದರು? ಬರೀ ನಮ್ಮ ಟರ್ಮಿನಲ್ 2ನಲ್ಲಿ ಮಾತ್ರ ಅಲ್ಲ, ನೀವು ಯಾವುದೇ ಏರ್ಪೋರ್ಟಿಗೆ ಹೋದರೂ ಕೂಡ, ನೀವು ಮಂಗಳೂರು ಏರ್ಪೋರ್ಟಲ್ಲೂ ಇದೆ, ಬೆಂಗಳೂರು ಏರ್ಪೋರ್ಟಲ್ಲೂ ಇದೆ, ದೊಡ್ಡ ದೊಡ್ಡ ಏರ್ಪೋರ್ಟ್ಗಳಲ್ಲಿ ಈ ರೀತಿ ವ್ಯವಸ್ಥೆ ಇದೆ. ಇದಾದ ಮೇಲೆ ಈಗ ಅಲರ್ಟ್ ಆಗಿದ್ದಾರೆ ಸಿಬ್ಬಂದಿ. ವಿಡಿಯೋ ವೈರಲ್ ಯಾವಾಗ ಆಯ್ತಲ್ಲ ತಕ್ಷಣಕ್ಕೆ ಅಲರ್ಟ್ ಆದರೂ ಅಧಿಕಾರಿಗಳು. ಈ ಪ್ರಯಾಣಿಕರ ನಿರ್ಗಮನ ದ್ವಾರ ಇದೆಯಲ್ಲ, ಅಲ್ಲಿ ಪೊಲೀಸರನ್ನು ನಿಯೋಜಿಸಲಾಗಿದೆ. ಅಲ್ಲಿ ಯಾವುದೇ ಕಾರಣಕ್ಕೂ ಯಾರೇನೂ ಮಾಡಬಾರ್ದು. ಅದಕ್ಕೆ ಈಗ ಬಂದೋಬಸ್ತ್ ಮಾಡಲಾಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ನವೀನ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡಿದ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಇವತ್ತು ಕೆಂಪೇಗೌಡ ಏರ್ಪೋರ್ಟ್ನ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದೆ. ಇದೀಗ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಹೋಗ್ಬೋದು. ಏನೊಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅರೈವಲ್ ಗೇಟ್ ಬಳಿ ನಾವಿದ್ದೀವಿ. ಇಲ್ಲಿ ಏನು ಪ್ರಮುಖವಾಗಿ ಈಗಾಗಲೇ ಏನು ಹಜ್ ಯಾತ್ರೆಗೆ ಯಾತ್ರಿಕರು ಹೋಗ್ತಾ ಇದ್ದಾರೆ, ಜೊತೆಗೆ ಬರ್ತಾ ಇದ್ದಾರೆ, ಅವರನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಒಂದು ಕುಟುಂಬಸ್ಥರು ಸಹ ಬಂದು ಇಲ್ಲಿ ಅವರನ್ನು ವೆಲ್ಕಮನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಏನು ಬರ್ತಾ ಇರ್ತಕ್ಕಂಥವ್ರು ನಿನ್ನೆಯೂ ಸಹ ಇದೇ ರೀತಿ ಏನು ಹಜ್ ಯಾತ್ರೆಗೆ ಕಳಿಸೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಸಂಜೆ ಒಂದು ಏನು ನಮಾಜ್ ಟೈಮಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 2ನ ಮೇಲ್ಭಾಗದಲ್ಲಿ ನಮಾಜನ್ನು ಮಾಡಿ ಆ ಒಂದು ದೃಶ್ಯಗಳು ವೈರಲ್ ಆಗಿತ್ತು ಸಾಮಾಜಿಕ ಜಾಲತಾಣದಲ್ಲಿ. ಹೀಗಾಗಿ ಇವತ್ತು ಏರ್ಪೋರ್ಟ್ನ ಆಡಳಿತ ಮಂಡಳಿ ಸಿಬ್ಬಂದಿಯನ್ನು ಹೆಚ್ಚುವರಿಯಾಗಿ ಇವತ್ತು ಏರ್ಪೋರ್ಟ್ನಲ್ಲಿ ಹಾಕಿರ್ತಕ್ಕಂಥದ್ದು. ಅದರಲ್ಲೂ ಸಹ ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸಬಾರದು ಅಂತಕ್ಕಂಥ ನಿಟ್ಟಲ್ಲಿ ಈಗಾಗಲೇ ಸಾಕಷ್ಟು ಒಂದು ಬಂದೋಬಸ್ತನ್ನು ಸಹ ಮಾಡಿಕೊಳ್ಳಲಾಗಿದೆ. ಪೊಲೀಸರು ಒಂದು ಭಾಗದಲ್ಲಿ ಏನು ಈಗಾಗಲೇ ಏರ್ಪೋರ್ಟ್ನ ಪೊಲೀಸರು ಸೇರಿದಂತೆ ಈಗ ಪೊಲೀಸರು ಸಹ ಇಲ್ಲಿ ಡೆಪ್ಯೂಟ್ ಮಾಡೋದನ್ನು ನೋಡೋದು, ಏನೊಂದು ಅರೈವಲ್ನ ಗೇಟ್ನ ಮುಂಭಾಗದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗಬಾರ್ದು, ಜೊತೆಗೆ ಏನು ಒಂದು ರೀತಿ ಒಂದು ನಮಾಜ್ ಪ್ರಾರ್ಥನೆಗಳು ಸೇರಿದಂತೆ ಬೇರೆ ರೀತಿಯ ಒಂದು ಬೇರೆ ರೀತಿಯ ಕಾರ್ಯಕ್ರಮಗಳು ಆದಂಥ ಸಂದರ್ಭದಲ್ಲಿ ಅವರನ್ನು ತಡೆಯೋದಕ್ಕೆ ಅಂತೇಳಿ ಪೊಲೀಸರು ಸೇರಿದಂತೆ ಏರ್ಪೋರ್ಟ್ನ ಸಿಬ್ಬಂದಿಯನ್ನು ಸಹ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಬೆಳಗಿನಿಂದಲೂ ಸಹ ಏರ್ಪೋರ್ಟ್ನಲ್ಲಿ ಒಂದು ರೀತಿ ಹದ್ದಿನ ಕಂಡಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಿನ್ನೆ ಆಗಿರ್ತಕ್ಕಂಥ ಘಟನೆಯಿಂದ ಸಾಕಷ್ಟು ಒಂದು ಸಾಮಾಜಿಕ ಜನರು ನೆಟ್ಟಿಗರು ಆಕ್ರೋಶವನ್ನು ಹೊರಹಾಕಿದ್ರು. ಹೀಗಾಗಿ ಇವತ್ತು ಸಂಪೂರ್ಣವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ಟರ್ಮಿನಲ್ನಲ್ಲಿ ಒಂದು ಬಂದೋಬಸ್ತನ್ನು ಸಹ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಯಾರೊಬ್ಬರು ಸಹ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಕೂರೋದಕ್ಕೆ ಆಗ್ಬೋದು, ಜೊತೆಗೆ ಏನು ಪ್ರಾರ್ಥನೆಗಳನ್ನ ಮಾಡೋದಕ್ಕೆ ಆಗ್ಬೋದು, ಬೇರೆ ರೀತಿಯ ಚಟುವಟಿಕೆಗಳು ಆಗಬಾರದು ಅಂತಕ್ಕಂಥ ನಿಟ್ಟಲ್ಲಿ ಇದೀಗ ಕೆಂಪೇಗೌಡ ಏರ್ಪೋರ್ಟ್ನ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದೆ. ಮಂಜುನಾಥ್ ಜೊತೆ ನವೀನ್, TV9 ಏರ್ಪೋರ್ಟ್.